ಆರ್ಎಸ್ಎಸ್ಗೆ ನೀಡಿದಂತ 35 ಎಕರೆ ಭೂಮಿಯನ್ನ ವಾಪಸ್ ಪಡೆಯಲಾಗಿದೆ ಸರ್ಕಾರದಿಂದ. ಬೆಂಗಳೂರಿನ ಕುರುಬರಹಳ್ಳಿಯಲ್ಲಿನ 35.33 ಎಕರೆ ಭೂಮಿಯನ್ನ ವಾಪಸ್ ಪಡೆಯಲಾಗಿರುವಂತದ್ದು. ಬಿಜೆಪಿ ಸರ್ಕಾರ ಇದ್ದಾಗ ಭೂಮಿಯನ್ನ ಕೊಟ್ಟಿತ್ತು. ಈಗ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಆ ಭೂಮಿಯನ್ನ ವಾಪಸ್ ಪಡೆದಿದೆ. ಸಿಎಂ ಸೂಚನೆ ಮೇರೆಗೆ ಮಂಜೂರು ತಡೆ ಹಿಡಿದಿರುವಂತದ್ರ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ ಕೃಷ್ಣ ಬೈರೇಗೌಡರು, ಕಂದಾಯ ಸಚಿವರು. ವಿಧಾನಸಭೆಯಲ್ಲಿ ಲಿಖಿತ ಉತ್ತರವನ್ನ ನೀಡಿದ್ದಾರೆ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ. ಬಿಜೆಪಿ ಶಾಸಕ ಯಶವಂತಪುರದ ಬಿಜೆಪಿ ಶಾಸಕ ಎಸ್.ಟಿ. ಸೋಮಶೇಖರ್ ಅವರು ಒಂದು ಪ್ರಶ್ನೆ ಕೇಳಿದ್ರು. ಆ ಪ್ರಶ್ನೆಗೆ ಕೃಷ್ಣ ಬೈರೇಗೌಡರು ಉತ್ತರವನ್ನ ಕೊಟ್ಟಿದ್ದಾರೆ. ಕಳೆದ ವರ್ಷದ ಸೆಪ್ಟೆಂಬರ್ನಲ್ಲಿ ಬಿಜೆಪಿಯಿಂದ ಮಂಜೂರಾಗಿದ್ದಂತ ಗೋಮಾಳ ಭೂಮಿ ಈಗ ಸರ್ಕಾರದಿಂದ ಅದಕ್ಕೆ ಏನು ಆರ್ಎಸ್ಎಸ್ ಗೆ ಕೊಡ್ಲಿಕ್ಕೆ ಮುಂದಾಗಿದ್ರು ಅದಕ್ಕೆ ಬ್ರೇಕ್ ಹಾಕಲಾಗಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಜಿ ಉಪಮುಖ್ಯಮಂತ್ರಿ ಆರ್ ಅಶೋಕ್ ಅವರು ಮಾತನಾಡಿದ್ದಾರೆ. ನಮ್ಮ ಸರ್ಕಾರ ರಾಷ್ಟ್ರೋತ್ಥಾನ ಸಂಸ್ಥೆಗೆ ಈ ಹಿಂದೆ ಭೂಮಿಯನ್ನ ಕೊಟ್ಟಿತ್ತು. ಕಾಂಗ್ರೆಸ್ ಸರ್ಕಾರ ಇದ್ದಾಗಲೂ ಕೂಡ ಭೂಮಿಯನ್ನ ನೀಡಿದೆ. ಈಗ ನಮ್ಮ ಸರ್ಕಾರದಲ್ಲಿ ನೀಡಿದಂತ ಭೂಮಿಯನ್ನ ತಡೆ ಹಿಡಿದಿದೆ. ಈಗ ದ್ವೇಷದ ರಾಜಕಾರಣವನ್ನ ಶುರು ಮಾಡಿದ್ದಾರೆ ಅಂತ ಆರ್ ಅಶೋಕ್ ಅವರು ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನ ಮಾಡಿದರು. ಅದೇ ರೀತಿ ರಾಷ್ಟ್ರೋತ್ಥಾನ ಪರಿಷತ್ಗೂ ಕೊಟ್ಟಿದ್ದೀನಿ. ಅದರಲ್ಲಿ ಏನು ಮುಚ್ಚುಮರ ಇಲ್ಲ. ಅವರು ಮಾಡ್ತಾ ಇರುವಂಥದ್ದು ವಿದ್ಯಾಸಂಸ್ಥೆ ನಡೆಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. RSS ಒಂದೇ ಅನ್ನೋ ಕಾರಣಕ್ಕೋಸ್ಕರ ಇವತ್ತು ಅದನ್ನ ತಡೆ ಹಿಡಿಯುವಂತ ಕೆಲಸ ಮಾಡುವಂತ ಹೀನ ಕಾರ್ಯವನ್ನ ಕಾಂಗ್ರೆಸ್ ಮಾಡ್ತಾ ಇದೆ. ಮುಂದಿನ ದಿನಗಳಲ್ಲಿ ಇದರ ಪ್ರತಿಫಲವನ್ನ ಅವರು ಉಣ್ತಾರೆ. ಈಗೇನೋ ಹೊಸ ಸರ್ಕಾರ ಬಂದಿದೆ ಅಂತ ಬಹಳ ಜೋರಾಗಿದ್ದಾರೆ. ಮುಂದೆ ಇವ್ರ ಬಂಡವಾಳ ಬಯಲಾಗ್ತತೆ. ಇವತ್ತೇನು ತಡೆ ಹಿಡಿದಿದ್ದಾರೆ ಸಂಘ ಸಂಸ್ಥೆಗಳಿಗೆ ಕೊಟ್ಟಂತ ಜಮೀನುಗಳನ್ನ, ಅದು ಅವೈಜ್ಞಾನಿಕ ಮತ್ತು ಆಧಾರ ರಹಿತ ಮತ್ತು ದ್ವೇಷದ ರಾಜಕಾರಣ. ಇದನ್ನ ನಾನು ಬಲವಾಗಿ ಖಂಡಿಸ್ತೀನಿ. ಹಿಂದೆ ನಮ್ಮ ಸರ್ಕಾರ ಇದೆಲ್ಲದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂತಹ ಚಿದಾನಂದ್ ಪಟೇಲ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಚಿದಾನಂದ್ ಪಟೇಲ್, ಇದೊಂಥರ ಯಾವುದೇ ಸರ್ಕಾರಗಳು ಚೇಂಜ್ ಆದಂತ ಸಂದರ್ಭದಲ್ಲಿ ಅವರವರ ಅಜೆಂಡಾಗಳನ್ನ ಜಾರಿ ಮಾಡುವಂಥದ್ದು ಕೂಡ ಒಂದು ಗ್ಯಾರಂಟಿ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಅಂತ ಕಾಣಿಸುತ್ತೆ. ಈ ಸರ್ಕಾರ ಬಂದಾಗ ಕೊಟ್ಟಿರ್ತಾರೆ, ಮುಂದಿನ ಸರ್ಕಾರ ಬಂದಾಗ ಚೇಂಜ್ ಮಾಡೋದು. ಈಗ ಅದು ಕೂಡ ಮುಂದುವರೆದಿದೆ. ಯಾವ ರೀತಿಯಾಗಿ ರಾಜಕೀಯ ಆರೋಪ ಪ್ರತ್ಯಾರೋಪಕ್ಕೆ ಕಾರಣ ಆಗಿದೆ ಇದು? ಪೃಥ್ವಿ, ಇಂದಿನ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಬೆಂಗಳೂರಿನ ತಾವರೆಕೆರೆಯಲ್ಲಿ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳ್ತಕ್ಕಂಥ ಗೋಮಾಳ ಜಾಗವನ್ನು ಅಂದ್ರೆ 35 ಎಕರೆ 33 ಗುಂಟೆ ಜಮೀನನ್ನ ಜನಸೇವಾ ಟ್ರಸ್ಟ್ ಅಂದ್ರೆ RSS ನ ಸಂಸ್ಥೆಗೆ ಇಂದಿನ ಬಿಜೆಪಿ ಸರ್ಕಾರ ಭೂಮಿಯನ್ನ ಮಂಜೂರು ಮಾಡಿತ್ತು. ನಂತರ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಕೂಡಲೇ ಈ ಹಿಂದಿನ ಸರ್ಕಾರ ಎಲ್ಲೆಲ್ಲಿ ಬೆಲೆ ಬಾಳುವಂತ 100 ಕೋಟಿ ಬೆಲೆ ಬಾಳುವಂತ ಸರ್ಕಾರಿ ಜಮೀನನ್ನ ಅನಧಿಕೃತವಾಗಿ ಸಂಘ ಸಂಸ್ಥೆ ಹೆಸರಿನಲ್ಲಿ, ಅದರಲ್ಲೂ ಕೂಡ ಸಂಘ ಪರಿವಾರ ಮತ್ತು ಬಿಜೆಪಿ ಅಂಗಸಂಸ್ಥೆಗಳು ಎಲ್ಲೆಲ್ಲಿ ಕೊಟ್ಟಿದ್ದು ಅದನ್ನ ಗುರುತಿಸುವಂತೆ ಕಂದಾಯ ಇಲಾಖೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೂಚನೆ ಕೊಟ್ಟಿದ್ರು. ಕಾಂಗ್ರೆಸ್ ಹೈಕಮಾಂಡ್ ಕೂಡ ಇಂದಿನ ಸರ್ಕಾರ ಎಲ್ಲೊಂದ್ ಕಡೆ ಸಂಘ ಪರಿವಾರದ ಅಂಗಸಂಸ್ಥೆಗಳಿಗೆ ಮತ್ತು ಭಾರತೀಯ ಜನತಾ ಪಕ್ಷಕ್ಕೆ ಬೇಕಾಗಿರ್ತಕ್ಕಂಥ ಸಂಘ ಪರಿವಾರದ ಹಿನ್ನೆಲೆಗಳಿಗೆ ರಾಜ್ಯದ ಬೇರೆ ಬೇರೆ ಪ್ರದೇಶಗಳಲ್ಲಿ 100 ಎಕರೆ ಮತ್ತು 1000 ಕೋಟಿ ಬೆಲೆ ಬಾಳುವ ಜಮೀನನ್ನ ಟ್ರಸ್ಟ್ ಹೆಸರಿನಲ್ಲಿ ಪರಭಾರೆ ಮಾಡಿರುವಂತದ್ದು. ಹಾಗಾಗಿ ಅಂತ ಜಮೀನನ್ನ ತಡೆ ಹಿಡಿಬೇಕು ಮತ್ತು ಅದರ ಮಾಹಿತಿಯನ್ನು ಸಿದ್ದರಾಮಯ್ಯನವರು ಕೇಳಿದ್ರು. ಅದಾದ ಬಳಿಕ ಬೆಂಗಳೂರಿನ ತಾವರೆಕೆರೆಯಲ್ಲಿ ಏನು ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳ್ತಕ್ಕಂಥ 35 ಎಕರೆ ಜಮೀನನ್ನು ಜನಸೇವಾ ಟ್ರಸ್ಟ್ಗೆ ಇಂದಿನ ಬಿಜೆಪಿ ಸರ್ಕಾರ ಎಲ್ಲೊಂದ್ ಕಡೆ ಸಂಘಕ್ಕೆ ಉಚಿತವಾಗಿ ಗೋಮಾಳ ಜಮೀನನ್ನು ನೀಡಿರುವ ಮಾಹಿತಿ ಲಭ್ಯವಾಗಿತ್ತು. ಆ ಮಾಹಿತಿ ಲಭ್ಯ ಆದ ಕೂಡಲೇ ಕಂದಾಯ ಇಲಾಖೆಗೆ ಸೂಚಿಸಿದಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡಲೇ ಆ ಒಂದು ಆದೇಶವನ್ನು ತಡೆ ಹಿಡಿಯುವಂತ ಸೂಚನೆ ಕೊಟ್ಟರು. ನಿನ್ನೆ ವಿಧಾನಸಭೆಯಲ್ಲಿ ಬಿಜೆಪಿಯ ಎಸ್.ಟಿ. ಸೋಮಶೇಖರ್ ಅವರು ಲಿಖಿತ ಪ್ರಶ್ನೆಯನ್ನ ಕೇಳುವ ಸಂದರ್ಭದಲ್ಲಿ ಕಂದಾಯ ಸಚಿವ ಕೃಷ್ಣ ಬೈರೇಗೌಡರು ಈಗ ಮುಖ್ಯಮಂತ್ರಿಗಳೇ ಈ ಜಮೀನನ್ನು ತಡೆ ಹಿಡಿದ್ದಾರೆ ಅಂತ ಹೇಳಿರುವಂತದ್ದು. ಆ ಮುಖಾಂತರ ಎಲ್ಲೊಂದ್ ಕಡೆ ಸರ್ಕಾರ ಬಂದ ಅವಧಿಯಲ್ಲೇ RSS ಮತ್ತು RSS ನ ಅಂಗಸಂಸ್ಥೆಗಳು ಕೊಟ್ಟಿರ್ತಕ್ಕಂಥ ಭೂಮಿಯ ಪರಿಶೀಲನೆಗೆ ಮುಖ್ಯಮಂತ್ರಿಗಳು ಸೂಚಿಸಿದ್ರು. ಇದರ ಬೆನ್ನಲ್ಲೇ ಸಂಘ ಪರಿವಾರಕ್ಕೆ ಇಂದಿನ ಸರ್ಕಾರ ಕೊಟ್ಟಿರ್ತಕ್ಕಂಥ ಕೋಟ್ಯಾಂತರ ಬೆಲೆ ಬಾಳುವ ಜಮೀನನ್ನ ಎಲ್ಲೆಲ್ಲಿ ಕೊಟ್ಟಿದ್ದ ತಲಾಸನ್ನ ಆರಂಭಿಸಿರುವಂತದ್ದು. ಇದರ ಭಾಗವಾಗಿ ಇದೀಗ ತಾವರೆಕೆರೆಯಲ್ಲಿ ಕೊಟ್ಟಿರ್ತಕ್ಕಂಥ 35 ಎಕರೆ ಜಮೀನನ್ನ ಆದೇಶವನ್ನು ಹಿಂಪಡೆಯುವಂತೆ ಮುಖ್ಯಮಂತ್ರಿಗಳು ಅಂದ್ರೆ ಯಥಾಸ್ಥಿತಿ ಕಾಪಾಡುವಂತೆ ಯಾವುದೇ ಕಾರಣ ಕೂಡ ಅವರಿಗೆ ಜಮೀನನ್ನು ಕೊಡಬಾರದು ಅಂತ ಹೇಳಿ ಸೂಚನೆಯನ್ನು ಕೊಟ್ಟಿರುವಂತದ್ದು. ಆ ಮುಖಾಂತರ ಎಲ್ಲೊಂದ್ ಕಡೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇದೀಗ ತಮ್ಮ ರಾಜಕೀಯ ಬದ್ಧ ವೈರಿಯಾಗಿರ್ತಕ್ಕಂಥ ಸಂಘ ಪರಿವಾರ ಮತ್ತು ಭಾರತೀಯ ಜನತಾ ಪಕ್ಷದ ವಿರುದ್ಧ ಇದೀಗ
ತಮ್ಮ ಸರ್ಕಾರದ ಅವಧಿ ಮತ್ತು ಅಧಿಕಾರ ಇರುವ ಕಾರಣಕ್ಕಾಗಿ ಇದೀಗ ಅವರಿಗೆ ಎಲ್ಲೆಲ್ಲಿ ಭೂಮಿಯನ್ನು ಮಂಜೂರು ಮಾಡಲಾಯಿತು ಆ ಎಲ್ಲ ಭೂಮಿಯನ್ನು ತಡೆ ಹಿಡಿಯುವ ಪ್ರೊಸೆಸ್ ಆರಂಭ ಆಗಿರುವಂತದ್ದು. ಇದರ ಭಾಗವಾಗಿ ತಾವರೆಕೆರೆಯಲ್ಲಿ ಇರ್ತಕ್ಕಂಥ ಗೋಮಾಳ ಜಮೀನನ್ನು ಕೂಡ ತಡೆ ಹಿಡಿಯುವ ಪ್ರಯತ್ನಕ್ಕೆ ಮುಂದಾಗಿರುವಂತದ್ದು. ಪೃಥ್ವಿ. ಓಕೆ, ಧನ್ಯವಾದ ಚಿದಾನ್ ಪಟೇಲ್ ನಿಮ್ಮೆಲ್ಲ ಮಾಹಿತಿಗಾಗಿ.